ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನಿಗೆ ಅಗ್ರಪೂಜೆ ಶಿಶುಪಾಲನ ಸಂಹಾರವೆಂಬ 74ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಏವಂ ಯುಧಿಷ್ಠಿರೋ ರಾಜ ಜರಾಸಂಧ ವಧಂ ವಿಭೋಃ ಕೃಷ್ಣಸ್ಯ ಚಾನುಭಾವಂ ತ್ವಂ ಶ್ರುತ್ವಾ ಪ್ರೀತಸ್ತಮಬ್ರವೀತ್. ಪರೀಕ್ಷಿತ ಮಹಾರಾಜ ಯುಧಿಷ್ಠಿರ ಮಹಾರಾಜನು ಜರಾಸಂಧನ ವಧೆಯ ವೃತ್ತಾಂತವನ್ನು ಮತ್ತು ಸರ್ವಶಕ್ತನಾದ ಶ್ರೀಕೃಷ್ಣನ ಅದ್ಭುತವಾದ ಮಹಿಮೆಯನ್ನು ಕೇಳಿ ಸುಪ್ರೀತನಾಗಿ ಶ್ರೀಕೃಷ್ಣನಿಗೆ ಹೇಳಿದನು. ಯೇಸ್ಯುಸ್ತ್ರೈಲೋಕ್ಯ ಗುರವ ಸರ್ವೇ ಲೋಕ ಮಹೇಶ್ವರಾಃ ವಹಂತಿ ದುರ್ಲಭಂ ಲಬ್ಧ್ವಾ ಶಿರಸೈವಾನುಶಾಸನಂ. ಸಚ್ಚಿದಾನಂದ ಸ್ವರೂಪನೇ ಕೃಷ್ಣ, 3 ಲೋಕಗಳಿಗೂ ಗುರುಗಳಾದ ಸನಕ ಸನಂದನಾದಿಗಳು, ಲೋಕಪಾಲಕರಾದ ಇಂದ್ರನೇ ಮೊದಲಾದವರು ದುರ್ಲಭವಾದ ನಿನ್ನ ಆಜ್ಞೆಯನ್ನು ನಡೆಸಿಕೊಡಲು ತವಕಿಸುತ್ತಿರುತ್ತಾರೆ. ದುರ್ಲಭವಾದ ಆ ಆಜ್ಞೆಯು ಲಭಿಸಿದೊಡನೆಯೇ ಅದನ್ನು ತಮ್ಮ ಶಿರಸ್ಸಿನಲ್ಲಿ ಧರಿಸಿ ಶ್ರದ್ಧೆಯಿಂದ ಪೂರ್ಣಗೊಳಿಸುತ್ತಾರೆ. ಸಭವಾನರವಿಂದಾಕ್ಷೋ ದೀನಾನಾಮೀಶಮಾನಿನಾಂ ದತ್ತೇನು ಶಾಸನಂ ಭೂಮಂ ಸ್ತದತ್ಯಂತ ವಿಡಂಬನಂ. ಅನಂತನೇ, ನಾವಾದರೂ ಅತ್ಯಂತ ದೀನರು, ಆದರೂ ನರಪತಿಗಳೆಂದು ಭಾವಿಸಿಕೊಂಡು ಬಿಟ್ಟಿದ್ದೇವೆ. ದೀನರಾಗಿದ್ದು ಭೂಪತಿಗಳೆಂದು ಭಾವಿಸಿಕೊಂಡಿರುವ ನಾವು ಶಿಕ್ಷಾರ್ಹರೇ ಸರಿ. ಲೋಕ ಗುರುಗಳಿಗೂ ಲೋಕಪಾಲಕರಿಗೂ ಆಜ್ಞೆಯನ್ನು ನೀಡುವ ಮಹಾಮಹಿಮನಾದ ನಿನ್ನ ಆಜ್ಞೆಯನ್ನು ನಾವು ಪರಿಪಾಲಿಸಬೇಕು. ಆದರೆ ಇಲ್ಲಿ ಅದರ ವೈಪರೀತ್ಯವಾಗಿದೆ. ನಮ್ಮ ಆಜ್ಞೆಯನ್ನು ನೀನು ಸ್ವೀಕಾರ ಮಾಡುತ್ತಿರುವೆ ಮತ್ತು ನಡೆಸಿಕೊಡುತ್ತಿರುವೆ. ಎಂತಹ ವಿಡಂಬನೆಗಿದು! ಸರ್ವಶಕ್ತನಾದ ಕಮಲಾಕ್ಷನಾದ ಭಗವಂತನಿಗೆ ಇದು ಮನುಷ್ಯ ಲೀಲೆಯ ಅಭಿನಯ ಮಾತ್ರವಾಗಿದೆ. ನಹ್ಯೇಕಸ್ಯ ದ್ವಿತೀಯಸ್ಯ ಬ್ರಹ್ಮಣ ಪರಮಾತ್ಮನಃ ಕರ್ಮಭಿರ್ವರ್ಧತೆ ತೇಜೋ ಹ್ರಸತೆ ಚ ಯಥಾ ರವೇಹೇ. ಉದಯಾಸ್ತಗಳಿಂದ ಸೂರ್ಯನ ತೇಜಸ್ಸು ಕುಂದುವುದೂ ಇಲ್ಲ, ಹೆಚ್ಚುವುದೂ ಇಲ್ಲ. ಅಂತೆಯೇ ಅದ್ವಿತೀಯನೋ ಅಸದೃಶನೋ ಸರ್ವಜೀವ ನಿಯಾಮಕನೋ ಪರಿಪೂರ್ಣನೋ ಆದ ನೀನು ಮಾಡುವ ಯಾವುದೇ ಕರ್ಮದಿಂದಾಗಲಿ ನಿನ್ನ ತೇಜಸ್ಸು ವರ್ಧಿಸುವುದೂ ಇಲ್ಲ, ಕ್ಷೀಣಿಸುವುದೂ ಇಲ್ಲ. ಆಜ್ಞೆ ಮಾಡುವುದರಿಂದಾಗಲಿ ಆಜ್ಞೆ ಮಾಡಿಸಿಕೊಳ್ಳುವುದರಿಂದಾಗಲಿ ಬ್ರಹ್ಮ ಸ್ವರೂಪನಾದ ನಿನ್ನಲ್ಲಿ ಯಾವ ವ್ಯತ್ಯಾಸವೂ ಉಂಟಾಗುವುದಿಲ್ಲ. ನವೈತೇಜಿತ ಭಕ್ತಾನಾಂ ಮಮಾಹಮಿತಿ ಮಾಧವ ತ್ವಂ ತವೇತಿ ಚ ನಾನಾಧಿ ಪಶೂನಾಮಿವ ವೈಕೃತ. ಯಾರಿಂದಲೂ ಜಯಿಸಲ್ಪಡದವನೇ, ನಾನು ನನ್ನದು ನೀನು ನಿನ್ನದು ಎಂಬ ವಿಕಾರಯುಕ್ತವಾದ ಭೇದ ಬುದ್ಧಿಯು ಪಶು ಸಮಾನರಾದ ಮನುಷ್ಯರಲ್ಲಿ ಇರುತ್ತದೆ. ನಿನ್ನ ಅನನ್ಯ ಭಕ್ತರಲ್ಲಿಯೂ ಇಂತಹ ಭೇದ ಬುದ್ಧಿ ಇರುವುದಿಲ್ಲ. ಹೀಗಿರುವಾಗ ನಿನ್ನ ವಿಷಯದಲ್ಲಿ ಹೇಳುವುದೇನಿದೆ? ಆದುದರಿಂದ ನೀನು ಮಾಡುತ್ತಿರುವುದೆಲ್ಲವೂ ಲೀಲಾ ಮಾತ್ರವಾಗಿದೆ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ ಹೀಗೆ ಹೇಳಿ ಶ್ರೀಕೃಷ್ಣನಿಗೆ ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ ನಂತರ ಯಜ್ಞದ ಕಾಲವು ಸನ್ನಿಹಿತವಾಗಲಾಗಿ ಯುಧಿಷ್ಠಿರನು ಶ್ರೀಕೃಷ್ಣನ ಅನುಮತಿಯನ್ನು ಪಡೆದು ಯಜ್ಞ ಕರ್ಮಗಳಲ್ಲಿ ನಿಪುಣರಾದ ವೇದವಾದಿಗಳಾದ ಬ್ರಾಹ್ಮಣರನ್ನು ಋತ್ವಿಕ್, ಆಚಾರ್ಯ ಇವರೇ ಮೊದಲಾದ ರೂಪದಲ್ಲಿ ವರ್ಣ ಮಾಡಿದನು. ಕೃಷ್ಣ ದ್ವೈಪಾಯನ, ವ್ಯಾಸರು, ಭರದ್ವಾಜ, ಸುಮಂತು, ಗೌತಮ, ಅಸಿತ, ವಸಿಷ್ಠ, ಚ್ಯವನ, ಕಣ್ವ, ಮೈತ್ರೇಯ, ಕವಶ, ತ್ರಿತ, ವಿಶ್ವಾಮಿತ್ರ, ವಾಮದೇವ, ಸುಮತಿ, ಜೈಮಿನಿ, ಕ್ರತು, ಪೈಲ, ಪರಾಶರ, ಗರ್ಗ, ವೈಶಂಪಾಯನ, ಅಥರ್ವಾಣ, ಕಶ್ಯಪ, ಧೌಮ್ಯ, ಪರಶುರಾಮ, ಶುಕ್ರಾಚಾರ್ಯ, ಆಸುರಿ, ಮೀತಿಹೋತ್ರ, ಮಧುಚ್ಛಂದಸ, ವೀರಸೇನ, ಅಕೃತವ್ರಣ ಇವರೆಲ್ಲರೂ ಧರ್ಮರಾಜನ ರಾಜಸೂಯ ಯಾಗದಲ್ಲಿ ಋತುರ್ಜರ ಸ್ಥಾನವನ್ನು ಹೊಂದಿದ್ದರು. ಇವರಲ್ಲದೆ ಧರ್ಮರಾಜನು, ದ್ರೋಣಾಚಾರ್ಯರು, ಭೀಷ್ಮ ಪಿತಾಮಹ, ಕೃಪಾಚಾರ್ಯರು, ಧೃತರಾಷ್ಟ್ರ, ದುರ್ಯೋಧನನೇ ಮೊದಲಾದ ಅವನ ಮಕ್ಕಳು, ಮಹಾಮತಿಯಾದ ವಿದುರ ಇವರಿಗೂ ಆಹ್ವಾನವನ್ನು ಕಳುಹಿಸಿ ಕರೆಸಿಕೊಂಡಿದ್ದನು. ಪರೀಕ್ಷಿತ, ರಾಜಸೂಯ ಯಾಗವನ್ನು ನೋಡುವ ಸಲುವಾಗಿ ಭೂಮಂಡಲದ ಎಲ್ಲ ದೇಶಗಳ ರಾಜರು, ಅವರ ಮಂತ್ರಿಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು, ಸಮಸ್ತ ಪ್ರಜೆಗಳು ಇಂದ್ರಪ್ರಸ್ಥಕ್ಕೆ ಆಗಮಿಸಿದರು. ಅನಂತರ ಋತ್ವಿಜ ಬ್ರಾಹ್ಮಣರು ಶುಭ ಮುಹೂರ್ತದಲ್ಲಿ ಚಿನ್ನದ ನೇಗಿರಿನಿಂದ ಯಾಗಭೂಮಿಯನ್ನು ಒತ್ತು ಯುಧಿಷ್ಠಿರನಿಗೆ ಶಾಸ್ತ್ರ ವಿಧಿಗೆ ಅನುಸಾರವಾಗಿ ಯಜ್ಞ ದೀಕ್ಷೆಯನ್ನಿತ್ತರು. ಹಿಂದೆ ವರುಣನು ಮಾಡಿದ್ದ ರಾಜಸೂಯ ಯಾಗದಲ್ಲಿ ಯಜ್ಞದ ಪಾತ್ರೆಗಳೆಲ್ಲವೂ ಸ್ವರ್ಣಮಯವಾಗಿದ್ದಂತೆ ಧರ್ಮರಾಜನ ರಾಜಸೂಯ ಯಾಗದಲ್ಲಿಯೂ ಯಜ್ಞ ಪಾತ್ರೆಗಳು ಸ್ವರ್ಣಮಯವಾಗಿದ್ದವು. ರಾಜಸೂಯ ಯಜ್ಞಕ್ಕೆ ಯುಧಿಷ್ಠಿರನಿಂದ ಆಹ್ವಾನವನ್ನು ಸ್ವೀಕರಿಸಿ ಬ್ರಹ್ಮದೇವರು, ಶಂಕರ, ಇಂದ್ರನೇ ಮೊದಲಾದ ಲೋಕಪಾಲರು
ತಮ್ಮ ತಮ್ಮ ಗಣಗಳೊಡನೆ ಸಿದ್ಧ ಗಂಧರ್ವರು, ವಿದ್ಯಾಧರರು, ನಾಗರು, ಮುನಿಗಳು, ಯಕ್ಷರು, ರಾಕ್ಷಸರು, ಪಕ್ಷಿಗಳು, ಕಿನ್ನರ, ಚಾರಣರು, ದೊಡ್ಡ ದೊಡ್ಡ ರಾಜರು, ರಾಜಪತ್ನಿಯರು ಇವರೆಲ್ಲರೂ ಆಗಮಿಸಿದರು. ರಾಜಸೂಯ ಯಾಗದ ವೈಭವವನ್ನು ಕಂಡು ಯಾರೂ ಅಚ್ಚರಿಗೊಳ್ಳಲಿಲ್ಲ. ಮಹಾಮಹಿಮನಾದ ಶ್ರೀಕೃಷ್ಣನ ಪರಮ ಭಕ್ತನಾದ ಯುಧಿಷ್ಠಿರನಿಗೆ ಇದು ಅನುರೂಪವಾಗಿರುವುದೆಂದೇ ಎಲ್ಲರೂ ಭಾವಿಸಿದರು. ಹಿಂದಿನ ಕಾಲದಲ್ಲಿ ವರುಣನಿಂದ ದೇವತೆಗಳು ರಾಜಸೂಯ ಯಾಗವನ್ನು ಮಾಡಿಸಿದ್ದಂತೆ ದೇವತೆಗಳಂತೆಯೇ ಮಹಾತೇಜಸ್ವಿಗಳಾಗಿದ್ದ ಯಾಜಕರು ವಿಧಿವತ್ತಾಗಿ ಯುಧಿಷ್ಠಿರನಿಂದ ರಾಜಸೂಯ ಯಾಗವನ್ನು ಮಾಡಿಸಿದರು. ಸೋಮಲತೆಯಿಂದ ಸೋಮರಸವನ್ನು ಹಿಂಡುವ ದಿವಸದಲ್ಲಿ ಯುಧಿಷ್ಠಿರನು ತನ್ನ ಪರಮ ಭಾಗ್ಯಶಾಲಿಗಳಾದ ಯಾಜಕರನ್ನು ಮತ್ತು ಯಜ್ಞದ ನ್ಯೂನಾತಿರೇಕಗಳನ್ನು ನಿರೀಕ್ಷಿಸಲು ನಿಯುಕ್ತರಾಗಿದ್ದ ಸದಸತ್ಪತಿಗಳನ್ನು ಸಾವಧಾನತೆಯಿಂದ ಏಕಾಗ್ರಚಿತ್ತನಾಗಿ ಪೂಜಿಸಿ ಸತ್ಕರಿಸಿದನು. ಬಳಿಕ ನೆರೆದಿರುವ ಸದಸ್ಯರಲ್ಲಿ ಅಗ್ರ ಪೂಜೆಗೆ ಯೋಗ್ಯರಾದವರು ಯಾರೆಂಬುದನ್ನು ಸಭಾಸದರು ಚರ್ಚಿಸಿದರು. ಅಗ್ರ ಪೂಜೆಗೆ ಯೋಗ್ಯರಾದವರು ಹಲವಾರು ಮಂದಿ ಇದ್ದ ಕಾರಣ ಅವರಿಗೆ ಯಾವ ನಿರ್ಣಯಕ್ಕೂ ಬರಲಾಗಲಿಲ್ಲ. ಆ ಸಮಯದಲ್ಲಿ ಸಹದೇವನು ಸಭಾಸದರಿಗೆ ಹೇಳಿದನು, ಅರ್ಹತಿ ಹೆಚ್ಚುತ ಶ್ರೇಷ್ಠಂ ಭಗವಾನ್ ಸಾತ್ವತಾಂ ಪತಿ ಏಷ ವೈ ದೇವತಾ ಸರ್ವ ದೇಶ ಕಾಲ ಧನಾದಯ. ಸಭ್ಯರೇ, ನನ್ನ ಅಭಿಪ್ರಾಯದಂತೆ ಇಲ್ಲಿ ಉಪಸ್ಥಿತರಾಗಿರುವ ಸದಸ್ಯರಲ್ಲಿ ಯದುಪತಿಯಾದ ಭಕ್ತವತ್ಸಲನಾದ ಶ್ರೀಕೃಷ್ಣನೇ ಸರ್ವಶ್ರೇಷ್ಠವಾದ ಅಗ್ರ ಪೂಜೆಗೆ ಯೋಗ್ಯನಾಗಿದ್ದಾನೆ. ಏಕೆಂದರೆ ಸಕಲ ದೇವತಾ ಸ್ವರೂಪನೂ ಇವನೇ ಆಗಿದ್ದಾನೆ. ಸಕಲ ದೇವತಾ ಸ್ವರೂಪನೂ ಇವನೇ ಆಗಿದ್ದಾನೆ. ಮತ್ತು ದೇಶ, ಕಾಲ, ಧನ ಇವೇ ಮುಂತಾದ ಎಷ್ಟು ವಸ್ತುಗಳಿವೆಯೋ ಆ ಎಲ್ಲ ವಸ್ತುಗಳ ಸ್ವರೂಪನು ಈ ಶ್ರೀಕೃಷ್ಣನೇ ಆಗಿರುತ್ತಾನೆ. ಆದುದರಿಂದ ಶ್ರೀಕೃಷ್ಣನೇ ಅಗ್ರ ಪೂಜೆಗೆ ಅರ್ಹನು. ಯದಾತ್ಮಕಮಿದಂ ವಿಶ್ವಂ ಕೃತವಶ್ಚ ಯದಾತ್ಮಕಾಃ ಅಗ್ನಿರಾಹುತಯೋ ಮಂತ್ರಾಃ ಸಾಂಖ್ಯಂ ಯೋಗಶ್ಚ ಯತ್ಪರಃ. ಈ ಅಖಂಡ ವಿಶ್ವವು ಕೃಷ್ಣಾತ್ಮಕವೇ ಆಗಿದೆ. ಸಮಸ್ತ ಯಜ್ಞಗಳು ಶ್ರೀಕೃಷ್ಣನ ಸ್ವರೂಪಗಳೇ ಆಗಿವೆ. ಭಗವಾನ್ ಶ್ರೀಕೃಷ್ಣನೇ ಅಗ್ನಿ, ಆಹುತಿ ಮತ್ತು ಮಂತ್ರಗಳ ರೂಪದಲ್ಲಿದ್ದಾನೆ. ಸಾಂಖ್ಯ ಯೋಗಗಳೆರಡು ಅಂದರೆ ಜ್ಞಾನಯೋಗ, ಕರ್ಮಯೋಗಗಳೆರಡು ಶ್ರೀಕೃಷ್ಣ ಪ್ರಾಪ್ತಿಗೆ ಸಾಧಕಗಳಾಗಿವೆ. ಏಕ ಏವ ದ್ವಿತೀಯೋ ಸಾ ವೈತದಾತ್ಮ್ಯಮಿದಂ ಜಗತ್ ಆತ್ಮಾನಾತ್ಮಾಶ್ರಯ ಸಭ್ಯ ಸೃಜತ್ಯವತಿ ಹಂತ್ಯಜಃ. ಸಭಾಸದರೇ, ಶ್ರೀಕೃಷ್ಣನು ಏಕಮೇವಾದ್ವಿತೀಯ ಬ್ರಹ್ಮನಾಗಿದ್ದಾನೆ. ಅಖಂಡ ಬ್ರಹ್ಮಾಂಡವು ಇವನ ಸ್ವರೂಪವೇ ಆಗಿದೆ. ಹುಟ್ಟು ಸಾವುಗಳಿಲ್ಲದ ಈ ಶ್ರೀಕೃಷ್ಣನು ಜೀವರಿಗೂ ಅಜೀವರಿಗೂ ಆಶ್ರಯನಾಗಿ ವಿಶ್ವವನ್ನೇ ಸೃಷ್ಟಿಸಿ ಸಂರಕ್ಷಿಸಿ ಸಂಹರಿಸುತ್ತಾನೆ. ವಿವಿಧಾನೇಹ ಕರ್ಮಾಣಿ ಜನಯನ್ಯೇದವೇಕ್ಷಯ ಈಹತೆ ಯದಯಂ ಸರ್ವ ಶ್ರೇಯೋ ಧರ್ಮಾದಿಲಕ್ಷಣಂ. ಸಮಸ್ತ ಜನರು ಶ್ರೀಕೃಷ್ಣನ ಅನುಗ್ರಹದಿಂದಲೇ ಅನೇಕ ಪ್ರಕಾರವಾದ ಕರ್ಮಗಳನ್ನು ಅನುಷ್ಠಾನ ಮಾಡುತ್ತಾ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ 4 ವಿಧವಾದ ಪುರುಷಾರ್ಥಗಳನ್ನು ಸಾಧಿಸಿಕೊಳ್ಳುತ್ತಾರೆ. ತಸ್ಮಾತ್ ಕೃಷ್ಣಾಯ ಮಹತೆ ದೀಯತಾಂ ಪರಮಾರ್ಹಣಂ ಏವಂ ಚೇತ್ ಸರ್ವಭೂತಾನಾಂ ಆತ್ಮಾನಶ್ಚಾರ್ಹಣಂ ಭವೇತ್. ಆದುದರಿಂದ ಸರ್ವಶ್ರೇಷ್ಠನಾದ ಶ್ರೀಕೃಷ್ಣನಿಗೆ ಅಗ್ರ ಪೂಜೆಯು ಮಾಡಲ್ಪಡಲಿ. ಹೀಗೆ ಮಾಡಿದರೆ ಸಮಸ್ತ ಪ್ರಾಣಿಗಳಿಗೂ ಆತ್ಮನಾಗಿರುವವನಿಗೆ ಪೂಜೆ ಮಾಡಿದಂತಾಗುತ್ತದೆ. ಅಂದರೆ ಆ ಮೂಲಕ ಸಮಸ್ತ ಪ್ರಾಣಿಗಳನ್ನು ಗೌರವಿಸಿದಂತಾಗುತ್ತದೆ. ಸರ್ವಭೂತಾತ್ಮಭೂತಾಯ ಕೃಷ್ಣಾಯಾನನ್ಯ ದರ್ಶಿನೇ ದೇಯಂ ಶಾಂತಾಯ ಪೂರ್ಣಾಯ ದತ್ತಸ್ಯಾನಂತ್ಯಮಿಚ್ಛತ. ದಾನ ಕೊಟ್ಟುದಕ್ಕೆ ಅನಂತವಾದ ಫಲವನ್ನೇ ಅಪೇಕ್ಷಿಸುವವನು ಸಮಸ್ತ ಪ್ರಾಣಿಗಳಿಗೂ ಆತ್ಮಸ್ವರೂಪನಾದ ಭೇದ ಭಾವನಾ ರಹಿತನಾದ ಪರಮಶಾಂತನಾದ ಪರಿಪೂರ್ಣನಾದ ಮಹಾತ್ಮನಾದ ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನು ನೀಡಬೇಕು. ಪರೀಕ್ಷಿತ ಮಹಾರಾಜ, ಭಗವಂತನ ಮಹಿಮೆಯನ್ನು ಮತ್ತು ಪ್ರಭಾವವನ್ನು ಚೆನ್ನಾಗಿ ತಿಳಿದಿದ್ದ ಸಹದೇವನು ಹೀಗೆ ತನ್ನ ಅಭಿಪ್ರಾಯವನ್ನು ಸಭ್ಯರ ಮುಂದಿಟ್ಟು ಸುಮ್ಮನಾದನು. ಆ ಸಮಯದಲ್ಲಿ ಯುಧಿಷ್ಠಿರನ ಆ ಸಭೆಯಲ್ಲಿ ಕುಳಿತಿದ್ದ ಸತ್ಪುರುಷರೆಲ್ಲರೂ ಸಹದೇವನ ಮಾತುಗಳನ್ನು ಕೇಳಿ ಏಕಕಂಠದಿಂದ ಸಾಧು ಸಾಧು, ಸಹದೇವನು ಹೇಳಿದ್ದು ಸಮಂಜಸವಾಗಿದೆ ಎಂದು ಉದ್ಘೋಷಿಸಿದರು. ಯುಧಿಷ್ಠಿರನು ಬ್ರಾಹ್ಮಣರ ಸಾಧುವಾದವನ್ನು ಕೇಳಿ ಸಭ್ಯರ ಅಭಿಪ್ರಾಯವನ್ನು ತಿಳಿದವನಾಗಿ ಆನಂದಪೂರ್ವಕವಾಗಿ ಅಗ್ರಪೂಜೆಯನ್ನು ಸಲ್ಲಿಸಿದನು. ತತ್ಪಾದವನಿಜ್ಞಾಪಃ ಶಿರಸಾ ಲೋಕಪಾವನೀಹಿ ಸಭಾರ್ಯ ಸಾನುಜಾಮಾತ್ಯ ಸಕುಟುಂಬೋ ವಹನ್ಮುದ. ಯುಧಿಷ್ಠಿರನು ತನ್ನ ಪತ್ನಿಯರು, ತಮ್ಮಂದಿರು, ಮಂತ್ರಿಗಳು ಮತ್ತು ಕುಟುಂಬ ವರ್ಗದವರೊಡನೆ ಅತ್ಯಂತ ಪ್ರೇಮದಿಂದಲೂ ಮತ್ತು ಆನಂದದಿಂದಲೂ ಭಗವಂತನ ಚರಣಾರವಿಂದಗಳನ್ನು ತೊಳೆದು ಲೋಕಪಾವನವಾದ ಆ ಚರಣ ತೀರ್ಥವನ್ನು ತಲೆಯಲ್ಲಿ ಧರಿಸಿದನು.
ಅಗ್ರಪೂಜೆಯ ಸಂದರ್ಭದಲ್ಲಿ ಯುಧಿಷ್ಠಿರನು ಭಗವಂತನಿಗೆ ರೇಷ್ಮೆಯ ಪೀತಾಂಬರಗಳನ್ನು ಬಹುಮೂಲ್ಯವಾದ ಆಭರಣಗಳನ್ನು ಸಮರ್ಪಿಸಿದನು. ಆನಂದ ಸಾಗರದಲ್ಲಿ ಮುಳುಗಿ ಹೋಗಿದ್ದ ಯುಧಿಷ್ಠಿರನ ಕಣ್ಣುಗಳಿಂದ ಆನಂದ ಬಾಷ್ಪವು ಸತತವಾಗಿ ಉಕ್ಕಿ ಬರುತ್ತಿದ್ದಿತು. ಇದರಿಂದಾಗಿ ಪೀತಾಂಬರಗಳನ್ನು ಅಮೂಲ್ಯವಾದ ಆಭರಣಗಳನ್ನು ಧರಿಸಿ ರಾರಾಜಿಸುತ್ತಿದ್ದ ಶ್ರೀಕೃಷ್ಣನನ್ನು ನೋಡಲು ಯುಧಿಷ್ಠಿರನಿಗೆ ಸಾಧ್ಯವಾಗಲೇ ಇಲ್ಲ. ಹೀಗೆ ಅಗ್ರಪೂಜೆಯಿಂದ ಸಮ್ಮಾನಿತನಾದ ಶ್ರೀಕೃಷ್ಣನನ್ನು ನೋಡಿ ಆ ಸಭೆಯಲ್ಲಿ ಕುಳಿತಿದ್ದವರೆಲ್ಲರೂ ಕೈಗಳನ್ನು ಜೋಡಿಸಿಕೊಂಡು ಶ್ರೀಕೃಷ್ಣಾಯ ನಮೋ ನಮಃ, ಜಯ ಜಯ ಮುಂತಾಗಿ ಹೇಳಿಕೊಂಡು ಮಹಾಮಹಿಮನಾದ ಶ್ರೀಕೃಷ್ಣನಿಗೆ ನಮಸ್ಕರಿಸಿದರು. ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ಪರೀಕ್ಷಿತ ಮಹಾರಾಜ ತನ್ನ ಆಸನದಲ್ಲಿ ಕುಳಿತಿದ್ದ ಶಿಶುಪಾಲನು ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಅಗ್ರಪೂಜೆಯನ್ನು ನೋಡಿದನು. ಅವನ ಗುಣಗಾನವನ್ನು ಕೇಳಿದನು. ಪುನಃ ಪುನಃ ಶ್ರೀಕೃಷ್ಣನ ಗುಣಗಾನವನ್ನು ಸಭೆಯಲ್ಲಿ ಕೇಳುತ್ತಿದ್ದಂತೆ ಸುಪ್ತವಾಗಿದ್ದ ಅವನ ಕೋಪವು ಉಕ್ಕೇರಿ ಬಂದಿತು. ಒಡನೆಯೇ ಮೇಲೆದ್ದು ಕೈಗಳನ್ನು ಮೇಲೆತ್ತಿಕೊಂಡು ಅಸಹನೆಗಿಂದಲೂ ನಿರ್ಭಯದಿಂದಲೂ ಭಗವಾನ್ ಶ್ರೀಕೃಷ್ಣನು ಕೇಳುತ್ತಿರುವಂತೆಯೇ ಅತಿ ನಿಂದ್ಯವಾದ ಮತ್ತು ಕಠೋರವಾದ ಮಾತುಗಳನ್ನು ಹೇಳಿದನು. ಈಶೋ ದುರತ್ಯಯ ಕಾಲ ಇತಿ ಸತ್ಯವತಿ ಶ್ರುತಿ ವೃದ್ಧಾನಾಮಪಿ ಯದ್ಬುದ್ಧಿರ್ಬಾಲವಾಕ್ಯೈರ್ವಿಭಿದ್ಯತೆ. ಸಭ್ಯರೇ, ಕಾಲನೇ ಈಶ್ವರನೆಂಬ ಮತ್ತು ಕಾಲೋಹಿ ದುರತಿಕ್ರಮ, ಅಂತಹ ಕಾಲವನ್ನು ಅತಿಕ್ರಮಿಸಲು ಸಾಧ್ಯವಿಲ್ಲವೆಂಬ ನಾಣ್ಣುಡಿಯು ಸರ್ವಥಾ ಸತ್ಯವೇ ಆಗಿದೆ. ಏಕೆಂದರೆ ವೃದ್ಧರಾದವರ ಬುದ್ಧಿಯೂ ಕೂಡ ಬಾಲಕರ ಮಾತುಗಳಿಂದ ಪಲ್ಲಟವಾಗುತ್ತಿದೆ. ಯೂಯಂ ಪಾತ್ರ ವಿದಾಂ ಶ್ರೇಷ್ಠ ಮಾಮಂತ್ವಂ ಬಾಲಭಾಷಿತಂ ಸದಸತ್ಪತಯ ಸರ್ವೇ ಕೃಷ್ಣೋ ಯತ್ ಸಮ್ಮತೋರ್ಹಣೆ. ಸಭಾಸದರೇ, ಅಗ್ರಪೂಜೆಗೆ ಅರ್ಹರಾರು ಎಂಬುದನ್ನು ನಿರ್ಣಯಿಸುವುದರಲ್ಲಿ ನೀವು ಶ್ರೇಷ್ಠರಾಗಿರುವಿರಿ, ಸಮರ್ಥರಾಗಿರುವಿರಿ. ಆದುದರಿಂದ ಬಾಲಕನಾದ ಸಹದೇವನು ಹೇಳಿದ ಶ್ರೀಕೃಷ್ಣನೇ ಅಗ್ರಪೂಜೆಗೆ ಅರ್ಹನೆಂಬ ಅಭಿಪ್ರಾಯವನ್ನು ನೀವು ಅನುಮೋದಿಸದಿರಿ. ತಪೋ ವಿದ್ಯಾ ವೃತಧರ ಜ್ಞಾನ ವಿಧ್ವಸ್ತ ಕಲ್ಮಷಾನ್ ಪರಮರ್ಷೀನ್ ಬ್ರಹ್ಮನಿಷ್ಠಾನ್ ಲೋಕಪಾಲೈಶ್ಚ ಪೂಜಿತಾನ್ ಸದಸ್ಪತಿನತಿಕ್ರಮ್ಯ ಗೋಪಾಲ ಕುಲಪಾಂಸನಃ ಯಥಾ ಕಾಕಃ ಪುರೋಡಾಶಾಂ ಸಪರ್ಯಾಂ ಕಥಮರ್ಹತಿ. ಕಾಗೆಯು ಯಜ್ಞದ ಪುರೋಡಾಶಕ್ಕೆ ಅರ್ಹವಾದೀತೆ, ಹಾಗೆಯೇ ತಪಸ್ವಿಗಳು, ವಿದ್ವಾಂಸರು, ವ್ರತನಿಷ್ಠರು, ಜ್ಞಾನಯೋಗದಿಂದ ಸಮಸ್ತ ಪಾಪಗಳಿಂದಲೂ ಬಿಡುಗಡೆ ಹೊಂದಿದವರು ಆಗಿರುವ ಲೋಕಪಾಲರಿಂದಲೂ ಪೂಜಿತರಾಗಿರುವ ಸದಸತ್ಪತಿಗಳಾದ ಬ್ರಹ್ಮರ್ಷಿಗಳನ್ನು ಬಿಟ್ಟು ಕುಲಪಾಂಸನಾದ ಈ ಗೋಪಾಲನು ಅಗ್ರಪೂಜೆಗೆ ಹೇಗೆ ಅಧಿಕಾರಿಯಾಗುವನು? ವರ್ಣಾಶ್ರಮ ಕುಲಾಪೇತ ಸರ್ವಧರ್ಮ ಬಹಿಷ್ಕೃತ ಸ್ಥೈರವರ್ತಿ ಗುಣೈರ್ಹೀನಂ ಸಪರ್ಯಾಂ ಕಥಮರ್ಹತಿ. ಇವನಿಗೆ ಒಂದು ವರ್ಣವಿಲ್ಲ, ಒಂದು ಆಶ್ರಮವಿಲ್ಲ, ಇವನು ಕುಲವು ಉಚ್ಚವಾದುದೇನೂ ಅಲ್ಲ. ಸಮಸ್ತ ಧರ್ಮಗಳಿಂದಲೂ ಇವನು ಬಹಿಷ್ಕೃತನಾಗಿದ್ದಾನೆ. ಲೋಕ ಮರ್ಯಾದೆಯನ್ನು ಉಲ್ಲಂಘಿಸುತ್ತಾ ಮನ ಬಂದಂತೆ ವರ್ತಿಸುತ್ತಾನೆ. ಮೇಲಾಗಿ ಇವನಲ್ಲಿ ಯಾವ ಒಳ್ಳೆಯ ಗುಣಗಳೂ ಇಲ್ಲ. ಇಂತಹವನು ಅಗ್ರಪೂಜೆಗೆ ಹೇಗೆ ಅರ್ಹನಾಗುತ್ತಾನೆ? ಯಯಾತಿ ನೈಷಾಂ ಹಿ ಕುಲಂ ಶಪ್ತಂ ಸದ್ಧಿರ್ಬಹಿಷ್ಕೃತಂ ವೃಥಾಪಾನ ರಥಂ ಶಶ್ವತ್ ಸಪರ್ಯಾಂ ಕಥಮರ್ಹತಿ. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಇವರ ಪೂರ್ವಜನಾದ ಯಯಾತಿಯೇ ಇವರಿಗೆ ಶಾಪವನ್ನು ಕೊಟ್ಟಿದ್ದಾನೆ. ಆದುದರಿಂದಲೇ ಸತ್ಪುರುಷರು ಈ ವಂಶದವರನ್ನು ಬಹಿಷ್ಕರಿಸಿದ್ದಾರೆ. ವ್ಯರ್ಥವಾಗಿ ಕುಡಿತದಲ್ಲಿ ಆಸಕ್ತರಾಗಿರುವ ಈ ವಂಶದವರು ಅಗ್ರಪೂಜೆಗೆ ಹೇಗೆ ತಾನೇ ಯೋಗ್ಯರಾಗುತ್ತಾರೆ? ಬ್ರಹ್ಮರ್ಷಿ ಸೇವಿತಾನ್ ದೇಶಾಂ ಹಿತ್ವೈತೆ ಬ್ರಹ್ಮವರ್ಚಸಂ ಸಮುದ್ರಂ ದುರ್ಗಮಾಶ್ರಿತ್ಯ ಬಾಧಂತೆ ಸದಸ್ಯವಃ ಪ್ರಜಾಃ. ಇವರೆಲ್ಲರೂ ಬ್ರಹ್ಮರ್ಷಿಗಳಿಂದ ಸೇವಿಸಲ್ಪಡುತ್ತಿದ್ದ ಮಥುರೆಯೇ ಮೊದಲಾದ ದೇಶಗಳನ್ನು ಪರಿತ್ಯಜಿಸಿ ಬ್ರಹ್ಮವರ್ಚಸ್ಸಿಗೆ ವಿರೋಧಿಯಾದ ಸಮುದ್ರದಲ್ಲಿಯೇ ಕೋಟೆಯನ್ನು ಕಟ್ಟಿಕೊಂಡು ವಾಸ ಮಾಡುತ್ತಾ ಕೆಲವು ಸಮಯಗಳಲ್ಲಿ ಸಮುದ್ರದಿಂದ ಹೊರಬಂದು ದರೋಡೆಕೋರರಾಗಿ ಪ್ರಜೆಗಳನ್ನು ತೊಂದರೆಪಡಿಸುತ್ತಾರೆ. ಇಂತಹವರಿಗೆ ಅಗ್ರಪೂಜೆಯೇ? ಪರೀಕ್ಷಿತ ಮಹಾರಾಜ, ನಿರ್ಭಾಗ್ಯನಾದ ಶಿಶುಪಾಲನು ಇವೇ ಮುಂತಾಗಿ ಕರ್ಣ ಕಠೋರವಾದ ಮತ್ತು ಅಶುಭವಾದ ಮಾತುಗಳಿಂದ ಶ್ರೀಕೃಷ್ಣನನ್ನು ನಿಂದೆ ಮಾಡುತ್ತಿರಲು ಸಿಂಹವು ನರಿಯ ಕೂಗನ್ನು ಅಲಕ್ಷಿಸುವಂತೆ ಭಗವಂತನಾದ ಶ್ರೀಕೃಷ್ಣನು ಆತನೊಡನೆ ಯಾವುದೊಂದು ಮಾತನ್ನು ಆಡಲಿಲ್ಲ. ಅಲ್ಲಿ ಕುಳಿತಿದ್ದ ಸಭಾಸದರು ಸಹಿಸಲು ಅಸಾಧ್ಯವಾದ ಭಗವಂತನ ನಿಂದನೆಯನ್ನು ಕೇಳಿ ಕಿವಿಗಳನ್ನು ಮುಚ್ಚಿಕೊಂಡು ಶಾಂತಂ ಪಾಪಂ ಎಂದು ಹೇಳಿಕೊಳ್ಳುತ್ತಾ ಕ್ರುದ್ಧರಾಗಿ ಶಿಶುಪಾಲನನ್ನೇ ನಿಂದಿಸುತ್ತಾ ಸಭಾಭವನದಿಂದ ಹೊರಟು ಹೋದರು. ನಿಂದಾಂ ಭಗವತ ಶೃಣ್ವಂ ತತ್ಪರಸ್ಯ ಜನಸ್ಯವ ತಥೋ ನಾವೈತಿ ಯಸ್ಸೋಪಿ ಯತ್ಯಧಾ ಸುಕೃತಾಚ್ಯುತಃ. ಪರೀಕ್ಷಿತ ಮಹಾರಾಜ, ಯಾವನು ಭಗವಂತನ ಅಥವಾ ಭಗವದ್ ಪರಾಯಣನಾದ ಭಕ್ತನ ನಿಂದೆಯನ್ನು ಕೇಳುತ್ತಾ ಅಲ್ಲಿಯೇ ನಿಂತಿರುವನೋ ಒಡನೆಯೇ ಅಲ್ಲಿಂದ ಹೊರಟು ಹೋಗುವುದಿಲ್ಲವೋ ಅಂತಹವನು
ತನ್ನ ಶುಭಕರ್ಮಗಳಿಂದ ಚ್ಯುತನಾಗುತ್ತಾನೆ ಮತ್ತು ಅವನಿಗೆ ಅಧೋಗತಿಯು ಉಂಟಾಗುತ್ತದೆ. ಬಳಿಕ ಶಿಶುಪಾಲನ ಶ್ರೀಕೃಷ್ಣನಿಂದ ವಾಕ್ಯಗಳಿಂದ ಅತಿ ಕ್ರುದ್ಧರಾದ ಪಾಂಡವ, ಮತ್ಸ್ಯ, ಕೇಕಯ ಮತ್ತು ಸೃಂಜಯ ನರಪತಿಗಳು ಶಿಶುಪಾಲನನ್ನು ಸಂಹರಿಸಿಬಿಡಬೇಕೆಂಬ ಇಚ್ಛೆಯಿಂದ ಆಯುಧಗಳನ್ನು ಹಿಡಿದು ಎದ್ದು ನಿಂತರು. ಆದರೆ ಇದರಿಂದ ಶಿಶುಪಾಲನೇನು ಗಾಬರಿಗೊಳ್ಳಲಿಲ್ಲ. ಧರ್ಮರಾಜನ ಆ ಸಭೆಯಲ್ಲಿ ಕೃಷ್ಣ ಪಕ್ಷೀಯನಾಗಿದ್ದ ರಾಜರೆಲ್ಲರನ್ನೂ ಭಯಪಡಿಸುತ್ತಾ ಕತ್ತಿ ಗುರಾಣಿಗಳನ್ನು ಹಿಡಿದು ತಾನು ಯುದ್ಧಕ್ಕೆ ಸಿದ್ಧನಾದನು. ಅಷ್ಟರಲ್ಲಿಯೇ ಭಗವಂತನಾದ ಶ್ರೀಕೃಷ್ಣನು ಆಸನದಿಂದ ಮೇಲೆದ್ದು ತನ್ನ ಕಡೆಯವರೆಲ್ಲರಿಗೂ ಹಿಂದಕ್ಕೆ ಸರಿದು ನಿಲ್ಲುವಂತೆ ಹೇಳಿ ಪರಮ ಕ್ರುದ್ಧನಾಗಿ ಕತ್ತಿಯಂತೆ ಹರಿತವಾದ ಅಲುಗಿನಿಂದ ಕೂಡಿದ್ದ ಚಕ್ರದ ಧಾರೆಯಿಂದ ತನ್ನ ಕಡೆಗೆ ನುಗ್ಗಿ ಬರುತ್ತಿದ್ದ ಶತ್ರುವಾದ ಶಿಶುಪಾಲನ ಶಿರಸ್ಸನ್ನು ಕತ್ತರಿಸಿಬಿಟ್ಟನು. ಶಿಶುಪಾಲನ ಸಂಹಾರವಾದೊಡನೆಯೇ ಯುಧಿಷ್ಠಿರನ ಮಹಾಸಭೆಯಲ್ಲಿ ದೊಡ್ಡ ಕೋಲಾಹಲ ಉಂಟಾಯಿತು. ಶಿಶುಪಾಲನ ಅನುಯಾಯಿಗಳಾದ ರಾಜರು ಜೀವಿಸಿರಬೇಕೆಂಬ ಆಸೆಯಿಂದ ಪಲಾಯನ ಮಾಡಿದರು. ಚೈದ್ಯ ದೇಹೋತ್ಯತಂ ಜ್ಯೋತಿರ್ವಾಸುದೇವ ಮುಪಾವಿಶತ್ ಪಶ್ಯತಾಂ ಸರ್ವಭೂತಾನಾಂ ಉಲ್ಕೇವ ಭುವಿ ಕಾಚ್ಯುತ. ಉಲ್ಕೆಯು ಅಂತರಿಕ್ಷದಿಂದ ಭೂಮಿಗೆ ಬೀಳುವಂತೆ ಸಮಸ್ತರು ನೋಡುತ್ತಿದ್ದಂತೆಯೇ ಶಿಶುಪಾಲನ ದೇಹದಿಂದ ಹೊರಟ ಅವನ ಜೀವ ಜ್ಯೋತಿಯು ಶ್ರೀಕೃಷ್ಣನಲ್ಲಿ ಸೇರಿಹೋಯಿತು. ಪರೀಕ್ಷಿತ ಮಹಾರಾಜ, ಶಿಶುಪಾಲನು ಶ್ರೀಕೃಷ್ಣನ ಪರಮ ದ್ವೇಷಿಯಾಗಿದ್ದನು. ಅದು ಕೇವಲ ಒಂದು ಜನ್ಮದ ದ್ವೇಷವಲ್ಲ, 3 ಜನ್ಮಗಳಿಂದಲೂ ಆ ದ್ವೇಷವು ವೃದ್ಧಿ ಹೊಂದುತ್ತಲೇ ಇದ್ದಿತು. ದ್ವೇಷ ಬುದ್ಧಿಯಿಂದಾದರೂ ಅವನು ಶ್ರೀಕೃಷ್ಣನನ್ನು ಸದಾ ಧ್ಯಾನಿಸುತ್ತಲೇ ಇದ್ದನು. ಈ ಕಾರಣದಿಂದಲೇ ಅವನು ವಿಷ್ಣುವಿನ ಪಾರ್ಶ್ವದಲ್ಲಿ ಸೇರಿಹೋದನು. ಮರಣಾನಂತರ ಪ್ರಾಪ್ತವಾಗುವ ಗತಿಗೆ ಭಾವವೇ ಕಾರಣವಾಗುತ್ತದೆ. ಭಾವೋ ಹಿ ಭವಕಾರಣಂ. ಶಿಶುಪಾಲನಿಗೆ ಸದ್ಗತಿಯು ಲಭಿಸಿದ ನಂತರ ಚಕ್ರವರ್ತಿಯಾದ ಯುಧಿಷ್ಠಿರನು ಸದಸ್ಯರಿಗೂ ಋತ್ವಿಜರಿಗೂ ಹೇರಳವಾದ ದಕ್ಷಿಣೆಗಳನ್ನು ಕೊಟ್ಟು ಸತ್ಕರಿಸಿ ವಿಧಿಪೂರ್ವಕವಾಗಿ ಯಜ್ಞ ಅಂತ್ಯದ ಅವಭೃತ ಸ್ನಾನ ಮಾಡಿದನು. ಮಹಾರಾಜ, ಹೀಗೆ ಯೋಗೇಶ್ವರನಾದ ಭಗವಂತನು ಯುಧಿಷ್ಠಿರನ ರಾಜಸೂಯ ಯಾಗವನ್ನು ಪೂರ್ಣಗೊಳಿಸಿಕೊಟ್ಟು ತನ್ನ ಸಂಬಂಧಿಗಳ ಮತ್ತು ಸುಹೃದರ ಪ್ರಾರ್ಥನೆಯಂತೆ ಕೆಲವು ತಿಂಗಳು ಇಂದ್ರಪ್ರಸ್ಥದಲ್ಲಿಯೇ ಇದ್ದನು. 4-6 ತಿಂಗಳುಗಳು ಕಳೆದ ನಂತರ ಯುಧಿಷ್ಠಿರನಿಗೆ ಕಳುಹಿಸಿಕೊಡುವ ಇಷ್ಟವಿಲ್ಲದಿದ್ದರೂ ಸರ್ವಶಕ್ತನಾದ ಶ್ರೀಕೃಷ್ಣನು ರಾಜನ ಅನುಮತಿಯನ್ನು ಪಡೆದು ತನ್ನ ಪತ್ನಿಯರೊಡನೆಯೂ ಮಂತ್ರಿಗಳೊಡನೆಯೂ ಇಂದ್ರಪ್ರಸ್ಥದಿಂದ ದ್ವಾರಕಾ ಪಟ್ಟಣಕ್ಕೆ ಪ್ರಯಾಣ ಮಾಡಿದನು. ಪರೀಕ್ಷಿತ, ಈ ಉಪಾಖ್ಯಾನವನ್ನು ನಾನು ಹಿಂದೆ 7ನೆಯ ಸ್ಕಂದದಲ್ಲಿ ಸವಿಸ್ತಾರವಾಗಿ ಹೇಳಿದ್ದೇನೆ. ವೈಕುಂಠವಾಸಿಗಳಾಗಿದ್ದ ಮಹಾವಿಷ್ಣುವಿನ ದ್ವಾರಪಾಲಕರಾಗಿದ್ದ ಜಯ ವಿಜಯರು ಸನಕಾದಿ ಮಹರ್ಷಿಗಳ ಶಾಪದಿಂದ ಪುನಃ ಜನ್ಮಗಳನ್ನು ಪಡೆಯಬೇಕಾಯಿತು. ರಾಜಸೂಯ ಯಾಗವನ್ನು ಮಾಡಿ ವಿಧಿವತ್ತಾಗಿ ಅವಭೃತ ಸ್ನಾನವನ್ನು ಮಾಡಿದ ಯುಧಿಷ್ಠಿರನು ಬ್ರಾಹ್ಮಣ ಕ್ಷತ್ರಿಯರ ಮಹಾಸಭೆಯಲ್ಲಿ ದೇವರಾಜನಾದ ಇಂದ್ರನಂತೆಯೇ ಪ್ರಕಾಶಿಸಿದನು. ಯುಧಿಷ್ಠಿರ ರಾಜನು ಮನುಷ್ಯರನ್ನು, ದೇವತೆಗಳನ್ನು, ಆಕಾಶಚಾರಿಗಳನ್ನು ಯಥಾಯೋಗ್ಯವಾಗಿ ಸತ್ಕರಿಸಿದನು. ರಾಜಸೂಯ ಮಹಾಕೃತವನ್ನು ನೋಡಲು ಆಗಮಿಸಿದ್ದವರೆಲ್ಲರೂ ಶ್ರೀಕೃಷ್ಣನನ್ನು ಪರಮಾದ್ಭುತವಾದ ರಾಜಸೂಯ ಯಾಗವನ್ನು ಪ್ರಶಂಸಿಸುತ್ತಾ ಸಂತೋಷ ಭರಿತರಾಗಿ ತಮ್ಮ ತಮ್ಮ ದೇಶಗಳಿಗೆ ಪ್ರಯಾಣ ಮಾಡಿದರು. ಸಮಸ್ತರು ಸಂತೋಷಿಸಿದರು. ದುರ್ಯೋಧನನಿಗೆ ಮಾತ್ರ ಪಾಂಡವರ ಉಜ್ವಲವಾದ ರಾಜ್ಯಲಕ್ಷ್ಮಿಯ ಉತ್ಕರ್ಷವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಅವನು ಸ್ವಭಾವತಃ ಪಾಪಿಷ್ಠನಾಗಿದ್ದನು, ಕಲಹಪ್ರಿಯನಾಗಿದ್ದನು, ಕುರುಕುಲದ ವಿನಾಶಕ್ಕೆ ಒಂದು ಮಹಾರೋಗಪ್ರಾಯವಾಗಿದ್ದನು. ಯಯಿದಂ ಕೀರ್ತಯೇದ್ವಿಷ್ಣೋ ಕರ್ಮ ಚೈದ್ಯವದಾಧಿಕಂ ರಾಜಮೋಕ್ಷಂ ವಿತಾನಂಚ ಸರ್ವಪಾಪೈ ಪ್ರಮುಚ್ಯತೆ. ಯಾವ ಮನುಷ್ಯನು ಭಗವಂತನಾದ ಶ್ರೀಕೃಷ್ಣನ ಲೀಲೆಗಳಾದ ಶಿಶುಪಾಲ ವಧೆ, ಜರಾಸಂಧ ವಧೆ, ರಾಜರ ಮುಕ್ತಿ, ರಾಜಸೂಯ ಯಾಗ ಈ ಪ್ರಸಂಗಗಳನ್ನು ಕೀರ್ತನೆ ಮಾಡುವನೋ ಅಂತಹವನು ಸಮಸ್ತ ಪಾಪಗಳಿಂದಲೂ ಮುಕ್ತನಾಗುತ್ತಾನೆ ಎಂಬಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ 10ಮ ಸ್ಕಂದದ 74ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.